ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಫಿಶ್ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಸೊ ಅದಕ್ಕೆ ಬೇಕಾದರೆ ಸಾರು ಬನ್ನಿ. ಸೊ 2 ಟೊಮೆಟೊ ತೊಗೊಂಡಿದ್ದೀವಿ, ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತು 2 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮತ್ತು ಮೀನು, ಮತ್ತು ಇದು ನೋಡಿ ಹುಣಸೆಹಣ್ಣು ನೀರು ಹಾಕಿ ಮುಚ್ಚಿಟ್ಕೊಂಡಿದ್ದೀವಿ. ಇದನ್ನು ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ರುಬ್ಬಕ್ಕೆ ಹಾಕ್ತೀವಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಇದೆಲ್ಲ ರುಬ್ಬಾದ್ಮೇಲೆ ಟೊಮೆಟೊ ಹಾಕಿ ರುಬ್ಕೋಬೇಕು. ನೋಡಿ ಇವಾಗ ಸಾಂಬಾರಿಗೆ ಕಾಯಿ ತುರಿ ಮತ್ತು ಕಡಲೆ ರುಬ್ಕೋಬೇಕು. ಮತ್ತು ಅವಾಗಲೇ ರುಬ್ಬಿದ್ವಲ್ಲ, ಅದು ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಮತ್ತು ರುಬ್ಬಕ್ಕೇನೆ ಹುಳಿ ಪುಡಿ ಹಾಕೋಬೇಕು ಒಂದು ಸ್ವಲ್ಪ. ಇದು ಒಂದು 3 ಸ್ಪೂನಷ್ಟು ಹುಳಿ ಪುಡಿ ಹಾಕ್ಕೊಂಡಿದ್ದೀವಿ. ಸೊ ನೋಡಿ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀವಿ, ಮತ್ತು ಸ್ವಲ್ಪ ತುಪ್ಪ, ಒಂದು 2 ಸ್ಪೂನಷ್ಟು ತುಪ್ಪ, ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ, ಅದನ್ನು ಹಾಕೋತಿದ್ದೀವಿ. ಇದನ್ನು ಒಂದು ಸ್ವಲ್ಪ ಉಟ್ಕೋಬೇಕು. ನೋಡಿ ಇವಾಗ ಈರುಳ್ಳಿ ಹಾಕೋತಾ ಇದ್ದೀವಿ. ಇದನ್ನು ಒಂಚೂರು ಹುರ್ಕೋಬೇಕು. ನೋಡಿ ಇದಕ್ಕೆ ಇವಾಗ ಖಾರ ರುಬ್ಬಿಸ್ಕೊಂಡಿದ್ವಲ್ಲ ಹಾಕೋಬೇಕು. ನೋಡಿ ಇವಾಗ ಟೊಮೆಟೊ ಹಾಕೋತಾ ಇದ್ದೀವಿ. 2 ಟೊಮೆಟೊ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀವಿ. ನೋಡಿ ನೋಡಿ ಈ ಥರ ತುಂಬ ಸಣ್ಣಗೆ ಹೆಚ್ಚಿ ಇಲ್ಲ. ನೋಡಿ ಆವಾಗಲೇ ಒಂದು ಕೊತ್ತಂಬರಿ ಸೊಪ್ಪಿನ ಮಸಾಲೆ ಹಾಕಿದ್ವಲ್ಲ, ಸೊ ಅದು ಉದ್ದಾಗಿದೆ. ಇವಾಗ ಇದು ಈ ಗರಂ ಮಸಾಲ ಅದು ಹಾಕಿ ರುಬ್ಕೊಂಡಿದ್ದು, ಇವಾಗ ಈ ಮಸಾಲೆ ಹಾಕ್ಕೊಂಡಿದ್ದೀವಿ. ಸೊ ಒಂಚೂರು ಕುದಿ ಬರ್ತಾ ಇದೆ ಇವಾಗ. ಮತ್ತು ನೋಡಿ ಒಂಚೂರು ಉಪ್ಪು ಹಾಕೋತಾ ಇದ್ದೀವಿ ನೋಡಿ. ಮತ್ತು ಇವಾಗ ಹುಣಸೆಹಣ್ಣು ಹುಳಿ ಹಾಕ್ತಾ ಇದ್ದೀವಿ ನೋಡಿ. ಇವಾಗ ಮೀನು ಹಾಕೋತಾ ಇದ್ದೀವಿ ನೋಡಿ. ಇವಾಗ ಮೀನು ನೋಡಿ, ಇವಾಗ ಒಂಚೂರು ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ. ಇದು ಒಂದು ಕುದಿ ಬಂದರೆ ಮೀನು ಸಾರು ರೆಡಿ ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಸೊ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ.